TV20 ಕನ್ನಡ ವಾಹಿನಿಗೆ ಸ್ವಾಗತ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಅತ್ಯಂತ ಪ್ರಸಿದ್ಧ ಕ್ಷೇತ್ರದಲ್ಲಿ ಒಂದು ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ. ಕುಂಭಾಶಿ ಗ್ರಾಮದಲ್ಲಿ ಈ ದೇವಸ್ಥಾನವಿದೆ. ಇಲ್ಲಿಗೆ ನಿತ್ಯ ಸಾವಿರಾರು ಭಕ್ತರು ಭೇಟಿ ಕೊಡ್ತಾರೆ. ಹೀಗೆ ಬರುವ ಭಕ್ತರಿಗೆ ಕುಂಭಾಶಿ ಗ್ರಾಮದಲ್ಲಿ ಸಾಕಷ್ಟು ಉದ್ಯಮಗಳು ತಲೆ ಎತ್ತಿದೆ. 4 ವರ್ಷಗಳ ಹಿಂದೆ ಇಲ್ಲಿ ಶುಚಿ ರುಚಿಯಾದ ಆಹಾರದ ಜೊತೆಗೆ ಉಳಿದುಕೊಳ್ಳಲು ಲಾಡ್ಜಿಂಗ್ ವ್ಯವಸ್ಥೆ ಮಾಡಲು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಹೆಸರಾಂತ ಹೋಟೆಲ್ ಉದ್ಯಮವೊಂದು ತಲೆ ಎತ್ತಿದೆ. ಪ್ರಾರಂಭದಲ್ಲಿ ಗ್ರಾಮದ ಜನ ಹಾಗೂ ಹೋಟೆಲ್ ಅಕ್ಕಪಕ್ಕದ ಸ್ಥಳೀಯರನ್ನ ಗಮನದಲ್ಲಿ ಇರಿಸಿ ಉದ್ಯಮ ನಡೆಸುವುದಾಗಿ ಭರವಸೆ ನೀಡಿದ ಸಂಸ್ಥೆ ಈಗ ಕೇವಲ ವ್ಯವಹಾರಿಕವಾಗಿ ವರ್ತಿಸ್ತಾ ಇರೋದು ಸದ್ಯದ ಸಮಸ್ಯೆಗೆ ಕಾರಣವಾಗಿದೆ. ಈ ಹೋಟೆಲ್ನ ತ್ಯಾಜ್ಯ ನೀರನ್ನ ರಾತ್ರಿ ವೇಳೆ ಹರಿಯುವ ನೀರಿನ ಸಾರ್ವಜನಿಕ ತೋಡಿಗೆ ಬಿಡುತ್ತಿರುವ ಪರಿಣಾಮ ಗ್ರಾಮದಲ್ಲಿ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ. ಸಾಕಷ್ಟು ಬಾರಿ ಈ ಬಗ್ಗೆ ಎಚ್ಚರಿಕೆ ನೀಡಿದ ಹೊರತಾಗಿಯೂ ಈ ಹೋಟೆಲ್ ದಿನವೂ ತ್ಯಾಜ್ಯವನ್ನ ಗ್ರಾಮಸ್ಥರ ಮಡಿಲಿಗೆ ಹಾಕುವ ಕೆಲಸ ಮಾಡ್ತಾ ಇದೆ. ಈ ಕಲುಷಿತ ನೀರು 30ಕ್ಕೂ ಅಧಿಕ ಜನ ವಸತಿ ಪ್ರದೇಶಗಳ ನಡುವೆ ಹಾದು ಹೋಗುವ ನೈಸರ್ಗಿಕವಾಗಿರುವ ತೋಡಿಯಲ್ಲಿ ಶೇಖರಣೆಯಾಗಿರುವ ಪರಿಣಾಮ ಇಡೀ ಪರಿಸರವೇ ಸಂಪೂರ್ಣ ಗಬ್ಬೆದ್ದು ನಾಡ್ತಾ ಇದೆ. ಇದರಿಂದಾಗಿ ಜನರ ಆರೋಗ್ಯ ಹದಗೆಡ್ತಾ ಇದ್ದು ಉಸಿರಾಟದ ತೊಂದರೆ, ಸಾಂಕ್ರಾಮಿಕ ರೋಗ ಭೀತಿಯಲ್ಲಿ ಬದುಕುವ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಬೇಕಾಗಿದೆ. ಈಗಾಗಲೇ ಪ್ರದೇಶದ 10 ಬಾವಿಗಳಿಗೆ ಕೊಳಚೆ ನೀರು ಹೋಗ್ತಾ ಇದ್ದು ಆದಷ್ಟು ಶೀಘ್ರ ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ಗ್ರಾಮಸ್ಥರು ಪ್ರತಿಭಟನೆಯ ಎಚ್ಚರಿಕೆ ಕೊಟ್ಟಿದ್ದಾರೆ. ಅವರು ಹೆಚ್ಚಿಗೆ ಅದಕ್ಕೆ ಅದ್ರ ಬಗ್ಗೆ ಯಾರು ಸ್ಪಂದಿಸಲಿಲ್ಲ. ಇಲ್ಲ ನಂಬರ್ ಬೈಗಳಿರ್ಬೋದು, ಬೇಕಾದ ಜನ ಇದ್ರು ಸಮೇತ ಅವ್ರದ್ದೇನು ಬೈಗಳು ಬಂದು ಕಂತ್ರೆ ಮಾತ್ರ ಆಯ್ತು ಹೇಳ್ತೇವೆ ಅಂತ ಹೇಳಿ ಅವರೊಂದು ಒಂದು ಏನು ಹೇಳಿ ಕೇಳಕ್ಕಲ್ಲ. ಜಗದೀಶ್ ಈಗ 3 ವರ್ಷ ಬಂದ ಟರ್ಮಿಗೆ ನಾವು ಹೇಳಿತ್ತು ಅವ್ರು ಇಲ್ಲ, ಅದಕ್ಕೆ ಏನು ಇದೇ ಇಲ್ಲ ಅವ್ರದ್ದೆಲ್ಲ. ಹಾಗೆ ಇನ್ನದೇ ನಾವೇನು ದೊಡ್ಡ ಲೆವೆಲ್ಗೆ ಒಂದು ಇದಕ್ಕೊಂದು ಎಂತ ಮಾಡಿ ಒಂದು ಇದೇ ಮಾಡುದಾ ಅಲ್ಲ ಹೆಂಗೆ ಅಲ್ಲ ಅವ್ರನ್ನ ಕರೆಸಿ ಇವರು ಮುಖಾಮುಖಿಯಾಗಿ ಚರ್ಚೆ ಮಾಡಿ ಅಲ್ಲ ಅವ್ರನ್ನ ಕರೆಸಿ ಮಾಡೋದೇ ಒಳ್ಳೆಯದು. ಸಮಸ್ಯೆಯನ್ನು ಮ್ಯಾನೇಜರ್ ಮತ್ತು ಅವರಿಗೆ ಸಂಬಂಧಪಟ್ಟ ಅಲ್ಲಿ ಮತ್ತೆ ಸಮಸ್ಯೆ ಮತ್ತೇನಿಲ್ಲ. ಆ ನೀರು ಹೋಗಿ ಬಾವಿ ನೀರೆಲ್ಲ ಹಾಳಾಗಿರುತ್ತೆ ಅಷ್ಟೇ. ಆರೋಗ್ಯಕ್ಕೆಲ್ಲ ಬಹಳ ಕಷ್ಟ. ಮುಂಚೆ ನೀರಂದ್ರೆ ಒಳ್ಳೆ ಪನ್ನೀರ್ ಕಂಡು ಬತ್ತಿ, ಈಗ ನೀರಂದ್ರೆ ಕ್ಯಾರಿ ಕೇಸರಿ ಕಂಡಾಗಿ ಆಯ್ತು. ಅದ್ರ ಅದೆಂತ ಬಂದ್ ನೋಡ್ರಿ ಗೊತ್ತಾಗ್ತಾವ್ರಿ. ನಾವು ಹೇಳುದಲ್ಲ, ಅವರೇ ಬಂದ್ ನೋಡ್ರಿ ಗೊತ್ತಾಗ್ತೇನೋ ಹೇಳಿ. ಇದು ಸರ್ ಒಂದು ಹೋಟ್ಲ್ ಇಟ್ಟು 2ನೇ ವರ್ಷದ ಶುರು ಐತಿದ್ವಿ. ಅಷ್ಟೇ. ನಮ್ಗ ನೀರೊಂದು ಬಂದ್ ಮಾಡ್ರಿ ನಾವ್ ಮತ್ತೇನು ಹೇಳುದಿಲ್ಲ. ಕುಡು ನೀರ್ ಹಾಳತ್ತೆ. ಈ ಅಣಿಗುಡ್ಡಿ ಬಾವಿ ನೀರ್ ಕಂಡ್ರೆ ಗೊತ್ತಾಗ. ನಾವ್ ಇಲ್ಲಿ ಹೇಳುದ್ ಬೇಡ, ಬಾವಿ ನೀರ್ ಕಂಡ್ರೆ ಗೊತ್ತಾಗ. ಸಾವಿರಾರು ಜನ ಕುಡು ನೀರ್ ಅದು 20-25 ಫೀಟ್ ಬಾವಿ ಅದು. ಪರಿಹಾರ ಇಲ್ಲ, ಪರಿಹಾರ ಇಲ್ಲ, ಅಂತದ್ದು ಇಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.